ಸ್ನೇಹಿತರೆ ನಮಸ್ಕಾರ. ನೀವೇನಾದರೂ 100 kg ವೆಯ್ಟ್ ಇದ್ದು ಅದನ್ನು ವೆರಿ ಫಾಸ್ಟಾಗೆ ವೆಯ್ಟ್ ಲಾಸ್ ಮಾಡಬೇಕು, ವೆರಿ ಸಿಗ್ನಿಫಿಕೆಂಟ್ ವೆಯ್ಟ್ ಲಾಸ್ ಆಗಬೇಕು, ಸ್ವಲ್ಪ ಪರ್ಮನೆಂಟಾಗಿ ಇರಬೇಕು ಅನ್ನೋ ಥರ ಇತ್ತು ಅಂತಂದರೆ ಕೆಲವು ಟಿಪ್ಸ್ಗಳನ್ನ ಮಾತ್ರ ಹೇಳ್ತೀನಿ. ನಮ್ಮ ಹತ್ರ ಟ್ರೀಟ್ಮೆಂಟ್ ತೊಗೊಂಡು ಪ್ಲಸ್ಸು ಡಯಟ್ ಮಾಡಿಬಿಟ್ಟು ಅದನ್ನು ಚೇಂಜಸ್ ಕಂಡಿರ್ತಕ್ಕಂಥ ಮಿಸ್ಟರ್ ಆನಂದ್ ಅವರಿದ್ದಾರೆ. ಅವ್ರಿಗೆ ಅವರ ಒಂದು ಅನುಭವದಲ್ಲಿ ಕೇಳೋಣ. ಅವರು ಸ್ಟಾರ್ಟಿಂಗ್ ನಮ್ಮ ಹತ್ರ 2 ತಿಂಗಳು ಮುಂಚೆ ಬಂದರು. ಅವ್ರು ಬಂದಾಗ 100 kg ಇದ್ದರು. 2 ಮಂತ್ಸಲ್ಲಿ 86 kg ಆಗಿದ್ದಾರೆ, ಅಂದರೆ 14 kg ವೆಯ್ಟ್ ಲಾಸ್ ಆಗಿದೆ. ಅವ್ರದ್ದು ಏನು ಸ್ಟ್ರಾಟಜಿ ಇದೆ ಅಂತ ಅವರ ಒಂದು ಅನುಭವದಲ್ಲಿ ತಿಳ್ಕೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ನೀವು ಏನೇನೆಲ್ಲ ಎಷ್ಟು ಕೆಜಿ ಇದ್ರಿ, ಇವಾಗ ಎಷ್ಟು ಕೆಜಿ ಇದ್ದೀರಾ ಅದನ್ನ ಸ್ವಲ್ಪ ಹೇಳಿ ಸರ್. 100-102 kg ಇದೆ, ಈಗ 86 ಇದೀನಿ. ನಾನು ಇಲ್ಲಿ ಬಂದ್ಮೇಲೆ ಡಯಟ್ ಫಾಲೋ ಅಪ್ ಮಾಡ್ಕೊಟ್ರು. ಬೆಳಗ್ಗೆ ಎದ್ದು 2 ಸ್ಪೂನು ಬ್ರಷ್ ಆದ್ಮೇಲೆ ಕೋಕೋನಟ್ ಆಯಿಲ್, ಅದಾದ 1 ಅವರ್ಗೆ ಬೂದ್ಗುಂಬಳಕಾಯಿ ಜ್ಯೂಸು, ಮತ್ತೆ 20 ಮಿನಿಟ್ಸ್ ಬಿಟ್ಟು ನೆಲ್ಲಿಕಾಯಿ ಜ್ಯೂಸು ಮತ್ತೆ ಕೊತ್ತಂಬರಿ ಜ್ಯೂಸು 3 ಮಾಡಿ ಬೆಳಗ್ಗೆ ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಮಾಡ್ತೀವಿ. ಮತ್ತೆ ಮಧ್ಯಾಹ್ನ ಹೊಟ್ಟೆ ತುಂಬಾ ಊಟ ಮಾಡ್ತೇನೆ. ಸ್ಮೂತ್ ಏನಿದೆ ತಿರ್ಗ ರಾತ್ರಿ ಮಾಡುವಾಗ ಬ್ರೌನ್ ರೈಸ್ ಇಲ್ಲ ಇಲ್ಲಿ ಕೊಟ್ಟಿದ್ದು ಟಿಎಂ ರೈಸ್ ಇದನ್ನು ತಿನ್ಕೊಂಡು 2 ತಿಂಗಳಿಗೆ ಮ್ಯಾನೇಜ್ ಮಾಡ್ತಿದ್ದೀನಿ. ಈ 2 ತಿಂಗಳಿಂದ ನಾನ್ ವೆಜ್ ಕಮ್ಮಿ ಮಾಡಿದೆ. ಬೇರೆ ಏನ್ ಆಕ್ಟಿವಿಟಿ ಎಲ್ಲ ಕಮ್ಮಿ ಮಾಡ್ಕೊಂಡೆ. ಆಟ ಗೀಟ ಎಲ್ಲ ಸ್ವಲ್ಪ ಪೈನ್ ಇರೋದ್ರಿಂದ ಏನೂ ಮಾಡೋಕ್ಕಾಗಿಲ್ಲ. ಇಲ್ಲಾಂದ್ರೆ ಇನ್ನೂ ವೆಯ್ಟ್ ಲಾಸ್ ಅಂದ್ರೆ ವರ್ಕೌಟ್ ಜಾಸ್ತಿ ಮಾಡೋಕ್ಕಾಗಿಲ್ಲ. ಹೌದು. ಫಸ್ಟ್ ನೀವು ಬಂದಿದ್ದೀವಿ ಬಿಕಾಸ್ ಆಫ್ ಬ್ಯಾಕ್ ಪೈನ್. ಬ್ಯಾಕ್ ಪೈನ್ ಎಷ್ಟು ಕಮ್ಮಿ ಆಗಿದೆ ಸರ್? ಔಟ್ ಆಫ್ 100 60%. ಅದೇ ನಂಗೆ ಇವಾಗ ಸ್ವಲ್ಪ ಟ್ರಾವೆಲ್ ಮಾಡ್ತಾ ಇರೋದ್ರಿಂದ ಮತ್ತೆ ಸ್ಟಾರ್ಟಿಂಗ್ ಏನ್ ಪೈನ್ ಕಾಣಿಸ್ತು ಅದೇ ಅದು ನೋಡೋಣ. ಅದನ್ನ ಜಸ್ಟ್ ವರ್ಕೌಟ್ ಅಷ್ಟೇ. ನಿಮಗೆ ಮತ್ತೆ ಬ್ಯಾಕ್ ಪೈನ್ಗೆ ಟ್ರೀಟ್ಮೆಂಟು ಕೊಡುವಾಗ ನಿಮಗೆ ಏನಾದ್ರು ಡಯಟ್ ಮಾಡುವಾಗ ಏನಾದ್ರು ಕಷ್ಟ ಅನ್ನಿಸ್ತಾ? ಇಲ್ಲ ಸರ್, ಏನಿಲ್ಲ. ಓಕೆ, ಮುಂಚೆ ಏನೇನೆಲ್ಲ ತಿಂತಾ ಇದ್ರಿ? ನಾನ್ ವೆಜ್ ತಿಂತಾ ಇದ್ದೆ. ವಾರಕ್ಕೆ 2 ದಿನ 3 ದಿನ. ಈಗ ವಾರದಲ್ಲಿ 1 ದಿನ ಒಂದಿನ ಏನಾದ್ರು ಫಿಶ್ ತಿಂತೀನಿ. ಅಲ್ಲ, ನೀವು ಎವ್ರಿಡೇ ಫಿಶ್ ಅದೆಲ್ಲ ತಿನ್ಬೋದು, ತಿನ್ನಂಗಿದ್ರೆ ಸಾಯಂಕಾಲ ಟೈಮ್ ಜಾಸ್ತಿ ತಿಂತಾ ಇದ್ದೀವಿ. ಎಲ್ಲ ಕಬಾಬು ಅದು ಎಣ್ಣೆ ಪದಾರ್ಥ ಎಲ್ಲ ಅವಾಯ್ಡ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಡೌನ್. ಓಕೆ. ಸ್ನೇಹಿತರೆ, ಮುಖ್ಯವಾಗಿ ವೆಯ್ಟ್ ಲಾಸ್ ಮಾಡ್ಬೇಕಂತಂದ್ರೆ ನಿಮಗೆ ಬಾಡಿನಲ್ಲಿ ಇರ್ತಕ್ಕಂಥ ಇನ್ಸುಲಿನ್ ರೆಸಿಸ್ಟೆನ್ಸ್ ಕಡಿಮೆ ಆಗಬೇಕು. ಇನ್ಸುಲಿನ್ ರೆಸಿಸ್ಟೆನ್ಸ್ ಏನಕ್ಕೆ ಬರುತ್ತೆ ಅಂತಂದ್ರೆ ಬಿಕಾಸ್ ಆಫ್ ಪದೇ ನಾವು ತಿನ್ನೋದ್ರಿಂದ ಬರುತ್ತೆ. ಇನ್ಸುಲಿನ್ ಸ್ಪೈಕ್ ಅಪ್ ಆಗಿಬಿಟ್ಟು ದಿನಕ್ಕೆ ಮಿನಿಮಮ್ ಅಂದರೆ 2 ಇಲ್ಲ 3 ಇನ್ಸುಲಿನ್ ಸ್ಪೈಕ್ ಆಗಬೇಕು. ಬಟ್ ನಮ್ಮ ಜೀವನ ಶೈಲಿ ಹೆಂಗಿದೆ ಅಂದರೆ ದಿನಕ್ಕೆ 7-8 ಸ್ಪೈಕ್ ಅಪ್ ಆಗ್ತಾ ಇರುತ್ತೆ. ಅವಾಗ ಇನ್ಸುಲಿನ್ ಜಾಸ್ತಿ ಸೆಕ್ರೆಟ್ ಆಗಿಬಿಟ್ಟು ರೆಸಿಸ್ಟೆನ್ಸ್ ಬೆಳೆಸ್ಕೊಳುತ್ತೆ ಬಾಡಿ. ಸೊ ಆ ಒಂದು ಹೈ ಇನ್ಸುಲಿನ್ ಸ್ಟೇಟಲ್ಲಿ ನಮ್ಮ ಬಾಡಿನಲ್ಲಿ ಫ್ಯಾಟ್ ಡೆಪೋಸಿಷನ್ ಹೋಗುತ್ತೆ. ಫ್ಯಾಟು ಇದಕ್ಕೆ ಬರ್ನ್ ಆಗೋದಲ್ಲ. ಸೊ ಅದಕ್ಕೆ ನಾವು ಏನು ಮಾಡ್ತಾ ಇದೀವಿ ಅಂತಂದರೆ ಇಲ್ಲಿ ಒಂದು ಡಯಟ್ ಪ್ರೋಟೋಕಾಲಲ್ಲಿ ಮುಖ್ಯವಾಗಿ ಇನ್ಸುಲಿನ್ ಬಾಡಿ ಇರತಕ್ಕಂಥ ಇನ್ಸುಲಿನ್ ಹೆಂಗೆ ಕಮ್ಮಿ ಮಾಡೋದು, ಅದಕ್ಕೆ ಬೇಕಾಗಿರ್ತಕ್ಕಂಥ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಹೆಂಗೆ ಮಾಡಬೇಕು ಅಂತ. ಸೊ ಆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ನ ಮಾಡೋದಕ್ಕೆ ಸಾರ್ ಹೇಳಿರ್ತಕ್ಕಂಥ ಕೆಲವು ಟಿಪ್ಸ್ನ ನೀವು 1-2 ಟಿಪ್ಸ್ನ ನೀವು ಅಪ್ಲೈ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ನೀವು ವೆಯ್ಟ್ ಲಾಸ್ ಆಗ್ತೀರಾ. 3 ಮಂತ್ಸಲ್ಲಿ 2 ಮಂತ್ಸಲ್ಲಿ ಮಿನಿಮಮ್ 7 to 8 kg 1 ಮಂತ್ಗೆ. ಸೊ 2 ಮಂತ್ಸಲ್ಲಿ 15 to 16 kg ವೆಯ್ಟ್ ಲಾಸ್ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳಿ ಈ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು.